Heat, forever on fire. ದರ್ಶನ್ ಸದ್ಯ ಜೈಲಿನ ಪಕ್ಷಿ, ಟೈಮ್ ಪಾಸ್ ಆಗ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕಾರಣ ಹಾಗೇ ದಿನನಿತ್ಯ ತುಂಬ ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ ದರ್ಶನ್. ಇದ್ರ ಬಗ್ಗೆ ಅನುಮಾನ ಬೇಡ. ಸಿನಿಮಾಗೆ ಹೋಗ್ತಾ ಇದ್ರು, ಟ್ರಿಪ್ ಮಾಡ್ತಾ ಇದ್ರು, ಬೇರೆ ಬೇರೆ ಚಟುವಟಿಕೆಯಲ್ಲಿದ್ದರು, ಪ್ರಾಣಿ ಪ್ರಿಯರಾಗಿದ್ದರು, ಕ್ಯಾಮ್ರಾ ಎತ್ಕೊಂಡು ಪ್ರಾಣಿಗಳನ್ನು ಫೋಟೋ ಸೆರೆ ಹಿಡಿತಾ ಇದ್ದರು, ಬೇರೆ ಬೇರೆ ಥರ ಚಟುವಟಿಕೆ ಇರ್ತಾಯಿತ್ತು. ಜಿಮ್ಗೆ ಹೋಗ್ತಾ ಇದ್ದರು, ಸ್ನೇಹಿತರೊಂದಿಗೆ ಬೆರೀತಾ ಇದ್ದರು, ಪಾರ್ಟಿ ಮಾಡ್ತಾಯಿದ್ರು, ಓಡಾಡ್ತಾ ಇದ್ದರು, ಕಾರ್ಗಳು ಕೊಂಡ್ಕೊಳ್ತಾ ಇದ್ದರು, ಮನೆ ಹತ್ರ ಜನ ಬರ್ತಾಯಿದ್ರು. ಇದೆಲ್ಲ ಒಂದು ಭಾಗ. ಇದಾದ ತಕ್ಷಣ ಇದ್ದಕ್ಕಿದ್ದಂತೆ ದರ್ಶನ್ನ ಲೈಫಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಏಕಾಏಕಿ ಇದೆಲ್ಲವಕ್ಕೂ ಬ್ರೇಕ್ ಎಳೆದಂತೆ ಪರಪ್ಪನಗ್ರಹಾರ ಜೈಲ್ ಸದ್ಯಕ್ಕೆ ಅವ್ರನ್ನ ಮಾಡಿಬಿಟ್ಟಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ದಾಗಲೂ ಇದೇ ಕಥೆನೇ. ರಾತ್ರಿ ಹೊತ್ತು ದರ್ಶನ್ಗೆ ನಿದ್ರೆ ಬರ್ತಾ ಇಲ್ಲ, ಹಗಲು ಹೊತ್ತು ಟೈಮ್ ಪಾಸ್ ಆಗ್ತಾ ಇಲ್ಲ. ಜೈಲಲ್ಲಿ ಕೊಡ್ತಿರ್ತಕ್ಕಂಥ ಊಟ ದರ್ಶನ್ಗೆ ಮೈಗೆ ಹೋಗ್ತಾ ಇಲ್ಲ. 18ನೇ ತಾರೀಕಿನವರೆಗೂ ಮನೆ ಊಟ ಕೊಡಿ ಅಂತ ಹಾಕ್ಕೊಂಡಿರ್ತಕ್ಕಂಥ ಅರ್ಜಿ ವಿಚಾರಣೆಗೆ ಬರಲ್ಲ. ಏನು ಮಾಡಬೇಕೀಗ ದರ್ಶನ್ ಅಂತ ಪ್ರಶ್ನೆ. ದಿನನಿತ್ಯ ಅಣ್ಣ, ಬಾಸ್, ಗುರು, ಜೈ ಎಲ್ಲ ಇತ್ತಲ್ಲ. ಸ್ಯಾಂಡಲ್ವುಡ್ ಚಕ್ರವರ್ತಿ, ಆ ಚಕ್ರವರ್ತಿ, ಸುಲ್ತಾನ, ಬಾಕ್ಸ್ ಆಫೀಸ್ ಸುಲ್ತಾನ, ಅದು ಇದು ಎಲ್ಲ ಇತ್ತಲ್ಲ. ಇವೆಲ್ಲವೂ ಕೂಡ ಹೊರಟು ಹೋಗಿ ಏಕಾಏಕಿ ಒಂದು ಕಡೆ ಕೂತುಕೊಳ್ಳಬೇಕಾದಂಥ ಪರಿಸ್ಥಿತಿ, ಕೂರಲೇಬೇಕಾದಂತಹ ಪರಿಸ್ಥಿತಿ ವಿಧಿ ಇಲ್ಲ. ಹೀಗಾಗಿ ಒಂದು ಕಡೆ ಬಾಡಿ ಕೂಡ ಸಣ್ಣ ಆಗ್ತಾ ಇದೆ. ಹೆಚ್ಚು ಕಡಿಮೆ ಒಂದು 10 kg ಕಡಿಮೆ ಆಗಿರಬೇಕು. ಕೈ ನೋವಿತ್ತು. ದರ್ಶನ್ ಹಿಂದೆ ಒಂದಿನ ಡ್ರೈವಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಅವರ ಕಾರ್ಗೆ ಆಕ್ಸಿಡೆಂಟ್ ಆಗಿ ಆ ಒಂದು ಕೈ ಪೆಟ್ಟಾಗಿತ್ತು. ಬ್ಯಾಂಡೇಡ್ ಹಾಕೊಂಡು ತಿರುಗ್ತಾ ಇದ್ದರು. ಅದಾದಮೇಲೆ ಯಾವುದೋ ಪೆಟ್ಟಾಗಿರಬೇಕು, ಶೂಟಿಂಗ್ ಟೈಮಲ್ಲಿ ಯಾವುದೋ ಪೆಟ್ಟಾಗಿರಬೇಕು ಅಂತ ಕೇಳಿದ್ವಿ. ಇರಲಿ, ಒಟ್ಟಲ್ಲಿ ಕೈ ನೋವಿರೋದು ನಿಜ. ಈಗ ಏನಾಗಿದೆ, ಎಲ್ಲದರಿಂದ ಆಚೆ ಬರಬೇಕಲ್ಲ. ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಮತ್ತೆ ಹೇಳ್ತಾ ಇರ್ತೀವಿ, ಪರಪ್ಪನ ಅಗ್ರಹಾರ ಅಥವಾ ಯಾವುದೇ ಜೈಲು ಅನ್ನೋದು ವ್ಯಕ್ತಿಯೊಬ್ಬನಿಗೆ ಮನಃ ಪರಿವರ್ತನೆಯ ತಾಣ ಆಗಬೇಕದು ಅಂತ. ನಾನೇನು ಮಾಡ್ಕೊಂಡು ಬಂದಿದ್ದೀನಿ, ಯಾವುದ್ರಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅವರು ತಪ್ಪು ಮಾಡಿದ್ದಾರೋ ಮಾಡಿಲ್ವೋ ನಮಗೆ ಗೊತ್ತಿಲ್ಲ. ಅಲ್ಲಿ ಯಾರೇ ಪರಪ್ಪನ ಅಗ್ರಹಾರದಲ್ಲಿರಲಿ, ಶಿಕ್ಷೆ ಆಗಿದ್ದರೆ ತಪ್ಪು ಮಾಡಿದ್ದಾರೆ ಅಂತ, ವಿಚಾರಣಾಧೀನ ಖೈದಿಯಾಗಿದ್ದರೆ ವಿಚಾರಣೆಯ ಅಧೀನದಲ್ಲಿ ಅವರಿದ್ದಾರೆ ಅಂತ ಇರಲಿ. ಆದರೆ ಅಕಸ್ಮಾತ್ ಮಾಡದೇ ಇದ್ದರೆ ಯಾಕೆ ಹೀಗಾಯಿತು ಎಲ್ಲವೂ ಕೂಡ? ನನ್ನ ಜೀವನದಲ್ಲಿ ನನ್ನ ಸುತ್ತ ನಡೆಯುತ್ತಿರುವುದೇನು, ಘಟಿಸುತ್ತಿರುವುದೇನು, ನಾನು ನಂಬಿಕೊಂಡವರು ಮಾಡುತ್ತಿರುವುದೇನು, ನಾನಿರುವ ಸಹವಾಸ ಎಂಥದ್ದು, ಯಾರಿಂದ ಯಾವ ಕಾರಣಕ್ಕೆ ನಾನು ಈ ಸ್ಥಿತಿಗೆ ಇವತ್ತು ಬಂದಿದ್ದೇನೆ, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಎಷ್ಟು ಏನು, ನಾನು ಈ ಶಿಕ್ಷೆಗೋ, ಈ ಪರಪ್ಪನಗ್ರಹಾರ ಈ ಒಂದು ಕೊಠಡಿಯ 4 ಗೋಡೆಗಳ ಮಧ್ಯದ ಒಂದು ಬಂಧಿಯಾಗಿರುವುದಕ್ಕೆ ಅರ್ಹನೇ ಅಲ್ಲವೇ, ಇಂಥ ವಿಚಾರ ಇದೆಯಲ್ಲ. ಇದೆಲ್ಲದರ ಬಗ್ಗೆ ಕೂಡ ತನ್ನ ಮನಸ್ಸು ಒಂದಷ್ಟು ವಿಷಯಗಳನ್ನು ಹೇಳ್ತಾ ಹೋಗುತ್ತೆ. ಇದಾ ಲೈಫು, ನಾನು ಹೇಗಿದ್ದ ಲೈಫು, ನಾನು ಹೇಗೆ ಮಾಡ್ಕೊಂಡಿದ್ದೀನಿ ನನ್ನ ಲೈಫನ್ನು, ಇವೆಲ್ಲವೂ ಕೂಡ ಒಂದು ಪ್ರಶ್ನೆ ಬರುತ್ತಲ್ಲ. ಸಹಜವಾಗಿ ಧ್ಯಾನಾಸಕ್ತ ಆಗುತ್ತೆ. ನಿಮಗೆ ಬೇಕೋ ಬೇಡವೋ, ಮೊಬೈಲ್ ಇರಲ್ಲ, ಮೊಬೈಲ್ ಫೋನ್ ಇರಲ್ಲ, ಬೆಳಗ್ಗೆ ಎದ್ರೆ ಇವತ್ತು ಫೋನ್ ಬರಲ್ಲ, ಅಲ್ಲಿ ಯಾರೋ PA ನಿಮ್ಮನ್ನ ಅಟೆಂಡ್ ಮಾಡೋಕ್ಕಿರಲ್ಲ, 2 ಗಂಟೆಗೆ 1 ಗಂಟೆಗೆ ಜ್ಯೂಸ್ ತಂದು ಕೊಡೋಕ್ಕಿರಲ್ಲ, ಯಾರೋ ಪ್ರೋಟೀನ್ಸ್ ತಂದು ಕೊಡೋಕ್ಕಿರಲ್ಲ, ಕಂಡು ರೀತಿಯಲ್ಲಿ ಬಾಡೂಟ ನಿಮಗೆ ಅಲ್ಲಿ ಬಂದು ಬೀಳಲ್ಲ. ಮನಸ್ಸಿಗೆ ಇಚ್ಛೆ ಪಟ್ಟ ತಕ್ಷಣ ಯಾವುದೋ ಒಂದು ಐಷಾರಾಮಿ ಕಾರ್ ತೊಗೊಂಡು ಎಲ್ಲಿಗೋ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಯಾವುದೋ ಊರಿಗೆ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ, ಮನಸಾರ ಇಷ್ಟಪಡುವಂಥ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಲ್ಲ. ಮನೆಯಿಂದ ತರಿಸ್ಕೊಂಡಿದ್ರೆ ಹಾಕೋಬಹುದು, ಅದು ಬೇರೆ ವಿಚಾರ. ಆದರೆ ನಿಮಗೆ ಆ ಸ್ವಾತಂತ್ರ್ಯ ಹಾಕ್ಕೊಂಡು ಇಲ್ಲಿಗೆ ಹೋಗ್ತೀಯಪ್ಪ, 1 ದಿನ 2 ದಿನ ಹಾಕ್ಕೊಳ್ಳಬಹುದು, ಹಾಕ್ಕೊಂಡು ಹೋಗೋದೆಲ್ಲಿಗೆ? ಒಂಥರ ಏನಾಗ್ಬಿಡುತ್ತೆ ಮನಸ್ಸು ಅಂತ ಹೇಳಿದ್ರೆ, ಏನೂ ಇಲ್ವಲ್ಲ. ಇಂಪ್ರೆಸ್ ಮಾಡೋಕ್ಕೂ ಇಲ್ಲ, ಯಾರೋ ಹೊಗಳೋರೂ ಇಲ್ಲ, ಯಾರ್ದೋ ಮಾತಾಡೋಕ್ಕೂ ಇಲ್ಲ. ಸೊ ಹೀಗಾಗಿ ಏನಾಗಿದೆ ದರ್ಶನ್ ಕಥೆ, ಜೈಲಲ್ಲಿರ್ತಕ್ಕಂಥ ಸಹ ಖೈದಿ ಇರ್ತಾರಲ್ಲ, ಅವರಿಂದ ಈ ಧ್ಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೆಲವೊಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಅನುಸರಿಸ್ತಾ ಇದ್ದಾರಂತೆ. ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಾನು. ದೇವರ ಧ್ಯಾನದ ಮೂಲಕವಾಗಿ ಏಕಾಂಗಿ ವಾಸ ಮಾಡ್ತಾ ಇದ್ದಾರೆ ದರ್ಶನ್ ಅಂತ. ನಿತ್ಯ ಸ್ನಾನ ಮಾಡಿ ಭಜನೆ ಮಾಡ್ತಾ ದರ್ಶನ್ ಟೈಮ್ ಪಾಸ್ ಮಾಡ್ತಾ ಇದ್ದಾರಂತೆ. ಜೈಲಿನ ಒಳಗಡೆ